ಭಯ. ಆದರೆ ಇಂದು ಈ ಮಹಾಸಭೆ ನಿನ್ನನ್ನು ನೋಡಿ ಕಾರಣವಿದೆ. ನಿಜವಾದ ಅವಮಾನವೇನೆಂದು ಈಗ ತೋರಿಸುತ್ತೇವೆ. ಬಾ ತಾರಕಕ್ಕೆ. ಯಾರಿಗೆ ಈ ಮಾತನ್ನು ಹೇಳುತ್ತಿರುವ ಕುಮಾರ? ನಾನು ನಿನ್ನ ಅತ್ತಿಗೆ ಎಂಬುದನ್ನು ಮರೆಯಬೇಡ. ಅತ್ತಿಗೆ? ನೀನು ನಮ್ಮ ಕುಲದಲ್ಲಿ ಯಾರು ಐವರನ್ನು ಮದುವೆಯಾಗಿಲ್ಲ. ದುಶ್ಯಾಸನ, ಮಾತಿನ ಮೇಲೆ ನಿಗವಿರಲಿ. ಶಾಸನ, ಇದು ಸಮಯ ವ್ಯರ್ಥ ಮಾಡಬೇಡ. ಸೆಳೆಯುವಿಕೆಯ ವಸ್ತು. ಗೋವಿಂದ, ನನ್ನನ್ನು ರಕ್ಷಿಸಿ. ಕುರುಕ್ಷೇತ್ರ ಯುದ್ಧ ಮುಗಿದು ಧರ್ಮ ಸಂಸ್ಥಾಪನೆ ಈ ಭರತ ಭೂಮಿಯಲ್ಲಿ ಆಯಿತು. ಕಾಲ ಮುಗಿದು ಯುಗ ಬದಲಾಯಿತು. ಆದರೆ ಹೆಣ್ಣಿಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ಕಿದೆ. ಈ ಕಲಿಯುಗದಲ್ಲಿ ಸಾವಿರಾರು ಜನರು ದ್ರೌಪದಿಯು ಎದುರಿಸಿದ ಪರಿಸ್ಥಿತಿಯನ್ನೇ ಎದುರಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಬ್ಬ ದುರ್ಯೋಧನ, ಒಬ್ಬ ಧೃತರಾಷ್ಟ್ರನಿಲ್ಲ. ಬದಲಿಗೆ ಸಾವಿರಾರು ಜನರಿದ್ದಾರೆ. ಇವರೆಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆಧುನಿಕ ದ್ರೌಪದಿಯರು ಎದುರು ನೋಡುತ್ತಿದ್ದಾರೆ. ಅವರಿಂದ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ? ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನ ಮೇಲೆ ಕೈ ಮಾಡಿದ ದೀಕ್ಷಾನಿಗೆ ತಿಳಿದಿರಲಿಲ್ಲ ಅವನ ಅಪ್ಪ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಗರುಡನೇ. ಈ ಗರುಡ ಆಧುನಿಕ ಧೃತರಾಷ್ಟ್ರನಂತೆ. ಅವನಿಗೆ ಮಗನ ಮೇಲೆ ಕುರುಡು ವ್ಯಾಮೋಹ. ಗರುಡ ಮತ್ತು ಅನುಷ್ ಇಬ್ಬರು ದೀಕ್ಷಾಳ ಮನೆಯ ಹತ್ತಿರ ಹೋಗುತ್ತಾರೆ. ದೀಕ್ಷಾಳ ಮನೆಯ ಹತ್ತಿರ ಬಂದರು.
ನನ್ ದುಡ್ಡು ನನ್ ಪವರ್ ಇಲ್ಲ ನನ್ ಮಗನ ಹಾಳು ಮಾಡ್ತಿದೆ. ಅವ್ರು ಕೇಳ್ತಾ ಇಲ್ಲ ಮುಂಚೆ ಏನಾರು ಅವ್ರು ಮಾಡ್ಬೇಕು. ಐ ಶುಡ್ ಡೂ ಸಮಥಿಂಗ್. ದುರ್ಯೋಧನನ ವರ್ತನೆ ನೋಡಿದ ಅನುಷ್ ಇನ್ನು ದ್ರೌಪದಿಯ ಪ್ರಸಂಗ ಎದುರಿಸಬೇಕಾದ ಸ್ಥಿತಿಯಲ್ಲಿ ದೀಕ್ಷಾ.
ರಕ್ಷಣೆಗಾಗಿ ದುಷ್ಟರನ್ನು ನಾಶ ಮಾಡಲು ಹಾಗೂ ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ಯುಗಗಳಲ್ಲಿಯೂ ಬರುತ್ತೇನೆ. ಯತ್ರ ನಾಯಸ್ತು ಪೂಜ್ಯಂತೆ ನಮಂತೆ ತತ್ರ ನಿನಮ ಯತ್ರೈತದಾಸನ ಪೂಜ್ಯಂತೆ ಸರ್ವಸ್ತ್ರಾತ್ಮಕಯ ಎಲ್ಲಿ ಸ್ತ್ರೀಯರಿಗೆ ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ಸಂತೋಷವಾಗಿರುತ್ತಾರೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ನೀವು ಮಾಡಿದ ಕಾರ್ಯಕ್ಕೆ ಫಲ ಸಿಗುವುದಿಲ್ಲ. ಸ್ತ್ರೀನಾಂ ರಕ್ಷಣೆಯೇ ಧರ್ಮ, ಸ್ತ್ರೀಯ ರಕ್ಷಣೆಯೇ ಧರ್ಮ. ಕರ್ಮಣ್ಯೇ ಬಾಲಿಕಾವಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲಹೇತುಃ ಮಾತೆ ಸಂಗೋಸ್ತು ಪ್ರಭು. ಕಲಿಯುಗದಲ್ಲಿ ಮಾನವನಲ್ಲಿ ಧರ್ಮ, ಸತ್ಯ, ಶುದ್ಧತೆ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗುತ್ತದೆ, ಅಧರ್ಮ ಹೆಚ್ಚಾಗುತ್ತದೆ. ಕಲಿಯುಗದಲ್ಲಿ ಕಲಿಪುರುಷನ ಅಟ್ಟಹಾಸ ಕಠೋರವಾಗಿರುತ್ತದೆ. ಅವನಿಂದ ತಪ್ಪಿಸಿಕೊಳ್ಳಲು ನನ್ನ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ಧರ್ಮದ